ಸ್ವಾಗತ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಆಡಳಿತ ಮಂಡಳಿ ಚುನಾವಣೆ ಇವತ್ತು ನಡೆಯುತ್ತೆ. ಕುಂಬ್ಳೆ ಶ್ರೀನಾಥ್ ಬಣ ಹಾಗೂ ಒಡೆಯರ್ ಬ್ರಿಜೇಶ್ ಬಣಗಳ ನಡುವೆ ನೇರ ಹಣಾಹಣಿ ನಡೆಯಲಿದೆ. ಹೀಗಾಗಿ ಚುನಾವಣೆ ಭಾರೀ ಕುತೂಹಲ ಕೆರಳಿಸಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇಷ್ಟು ದಿನ ಕ್ರಿಕೆಟ್ ಪಂದ್ಯಗಳಿಂದ ಸುದ್ದಿಯಲ್ಲಿರ್ತಿತ್ತು. ಆದರೆ ಈಗ ಚುನಾವಣೆಯಿಂದ ಭಾರಿ ಸುದ್ದಿಯಲ್ಲಿದೆ. ಕೆಎಸ್ಸಿಎ ಆಡಳಿತ ಮಂಡಳಿಯ ಚುನಾವಣೆ ನಡೆಯಲಿದ್ದು ಚುನಾವಣೆಯ ಕಾವು ರಂಗೇರಿದೆ. ಕಳೆದ ಬಾರಿ ಅನಿಲ್ ಕುಂಬ್ಳೆ ಬಣಕ್ಕೆ ಸಪೋರ್ಟ್ ಮಾಡಿ ಚುನಾವಣೆಯಿಂದ ಹೊರಗುಳಿದಿದ್ರು ಬ್ರಿಜೇಶ್ ಪಟೇಲ್. ಆದರೆ ಬ್ರಿಜೇಶ್ರನ್ನ ಕುಂಬ್ಳೆ ಟೀಮ್ ಕಡೆಗಣಿಸಿತ್ತು. ಇದರಿಂದ ಬೇಸತ್ತ ಅವರು ಈ ಬಾರಿ ಒಡೆಯರ್ ಬಣಕ್ಕೆ ಸೇರ್ಕೊಂಡಿದ್ದಾರೆ. ಹೀಗಾಗಿ ಕಳೆದೆರಡು ಬಾರಿ ವಿರೋಧಿಗಳಾಗಿದ್ದ ಒಡೆಯರ್ ಬ್ರಿಜೇಶ್ ಈ ಬಾರಿ ಜೊತೆಯಾಗಿಯೇ ಸ್ಪರ್ಧೆಗಿಳಿದಿದ್ದಾರೆ. ಇದಲ್ಲದೆ ಒಡೆಯರ್ ಬ್ರಿಜೇಶ್ ಟೀಮ್ಗೆ ಉದ್ಯಮಿ ವಿಜಯ್ ಮಲ್ಯ ಬೆಂಬಲ ಸಹ ಇದೆ. ಇನ್ನು ಹಾಲಿ ಆಡಳಿತ ಮಂಡಳಿಯಲ್ಲಿರುವ ಕುಂಬ್ಳೆ ಮತ್ತು ಶ್ರೀನಾಥ್ ಸೇರಿದಂತೆ ಮಾಜಿ ಕ್ರಿಕೆಟಿಗರ ದಂಡು ಚುನಾವಣೆಯಿಂದ ಹಿಂದೆ ಸರಿದಿದೆ. ಆದರೂ ತಮ್ಮ ಬೆಂಬಲಿಗರನ್ನ ಕಣಕ್ಕಿಳಿಸಿ ಬ್ರಿಜೇಶ್ ಒಡೆಯರ್ ಬಣಕ್ಕೆ ಸೆಡ್ಡು ಹೊಡೆದಿದೆ. ಒಂದು ಮೂಲಗಳ ಪ್ರಕಾರ ಕೆಎಸ್ಸಿಎ ಸದಸ್ಯರು ಒಡೆಯರ್ ಬ್ರಿಜೇಶ್ ಬಣದ ಕಡೆ ಒಲವು ತೋರಿದ್ದಾರೆ ಅನ್ನಲಾಗ್ತಿದೆ. ಈಗಾಗಲೇ ಈ ಬಣದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆದರೂ ಕುಂಬ್ಳೆ ಅಂಡ್ ಟೀಮ್ ಅನ್ನ ಕಡೆಗಣಿಸುವಂತಿಲ್ಲ. ಪ್ರಮುಖ ಸ್ಥಾನಗಳಿಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳ ಪಟ್ಟಿ ಇಂತಿದೆ. ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಹಾಗೂ ಕುಂಬ್ಳೆ ಬಣದ ಉದ್ಯಮಿ ಸದಾನಂದಮಯ್ಯ ನಡುವೆ ಫೈಟ್ ಬಿದ್ದಿದೆ. ಮಾಜಿ ಆಟಗಾರ ಬ್ರಿಜೇಶ್ ಪಟೇಲ್ ಹಾಗೂ ಮಾಜಿ ಐಸಿಸಿ ಅಂಪೈರ್ ಎವಿ ಜಯಪ್ರಕಾಶ್ ಕಾರ್ಯದರ್ಶಿ ಸ್ಥಾನದ ಸ್ಪರ್ಧಿಗಳಾಗಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಒಡೆಯರ್ ಬಣದಿಂದ ದಯಾನಂದ್ ಪೈ ಹಾಗೂ ಕುಂಬ್ಳೆ ಟೀಮ್ನಿಂದ ತಲ್ಲ ವೆಂಕಟೇಶ್ ಸ್ಪರ್ಧಿಸಿದ್ದಾರೆ. ಇನ್ನು 3 ಉಪಾಧ್ಯಕ್ಷ ಸ್ಥಾನಗಳಿಗೆ 6 ಮಂದಿ ನಾಮಪತ್ರ ಸಲ್ಲಿಸಿದ್ದು ಒಡೆಯರ್ ಬಣದಿಂದ ಸುಧಾಕರ್ ರಾವ್, ಸಂಜಯ್ ದೇಸಾಯಿ ಮತ್ತು ಅಶೋಕಾನಂದ್ ಕಣದಲ್ಲಿದ್ದಾರೆ. ಕುಂಬ್ಳೆ ಬಣದಿಂದ ಲಕ್ಷ್ಮೀನಾರಾಯಣ್, ಅಭಿರಾಮ್ ಹಾಗೂ ರಾಮಧ್ಯಾನಿ ಸ್ಪರ್ಧಿಸುತ್ತಿದ್ದಾರೆ. ಒಟ್ಟು 24 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಿತ್ತು. ಆದರೆ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿರುವುದರಿಂದ 23 ಸ್ಥಾನಗಳಿಗೆ ಚುನಾವಣೆ ನಡೀತಿದೆ. ಒಬ್ಬ ಸದಸ್ಯ 23 ಮತಗಳನ್ನು ಚಲಾಯಿಸಬಹುದಾಗಿದೆ. ಬೆಳಿಗ್ಗೆ 11ರಿಂದ ವಾರ್ಷಿಕ ಸಾಮಾನ್ಯ ಸಭೆ ಆರಂಭವಾಗಲಿದ್ದು ನಂತರ ಮತದಾನ ನಡೆಯಲಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ನ ಚುನಾವಣೆ ನಾಳೆ ನಿಗದಿಪಡಿಸಲಾಗಿದೆ. ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸುಮಾರು 12 ಬೂತ್ಗಳನ್ನ ನಾವು ಚುನಾವಣೆಗೆ ಏರ್ಪಡಿಸಿದ್ದೇವೆ. ಸುಮಾರು 1825 ಮತದಾರರಿದ್ದಾರೆ. ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ನಾಳೆ ಚುನಾವಣೆ ಎಲ್ಲ ರೀತಿಯಲ್ಲೂ ಶಾಂತಿಯುತವಾಗಿ ನಡೆಯುತ್ತೆ. ಚುನಾವಣೆ ಮುಗಿದ ತಕ್ಷಣವೇ ಕೌಂಟಿಗಾಗಿ ಅಂದೇ ರಾತ್ರಿ ನಾವು ಚುನಾವಣಾ ಫಲಿತಾಂಶವನ್ನು ಸಹ ಘೋಷಿಸ್ತೇವೆ. ಕಣದಲ್ಲಿ ಘಟಾನುಘಟಿಗಳಿದ್ದಾರೆ. ಹೀಗಾಗಿ ನೇರ ಹಣಾಹಣಿ ನಡೆಯಲಿದೆ. ಈ ಬಾರಿ ಯಾರು ಕೆಎಸ್ಸಿಎ ಚುಕ್ಕಾಣಿ ಹಿಡಿತಾರೋ ಅನ್ನೋ ಕುತೂಹಲ ಹುಟ್ಟಿಕೊಂಡಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.